ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಫಿಲಮ್ ಹೀರೋಯಿನ್ಗಳ ಥರ ಫೇಸ್ ನಿಮಗೂ ಸಹ ಗ್ಲೋಯಿಂಗ್ ಬೇಕು ಅಂತ ಅಂದರೆ ಹಾಗೆ ಅವ್ರು ಬಳಸುವಂಥ ಒಂದು ಸೀಕ್ರೆಟ್ ಬ್ಯೂಟಿ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಎಲ್ಲ ಸಿನಿಮಾ ಹೀರೋಯಿನ್ಗಳ ಫೇಸು ಸಿಕ್ಕಾಪಟ್ಟೆ ಗ್ಲೋ ಆಗ್ತಾ ಇರುತ್ತೆ. ನೀವು ಯಾವ ಫೋಟೋಸಾರು ನೋಡಿರ್ಬೋದು, ಯಾವ ವಿಡಿಯೋನಾರು ನೋಡಿರ್ಬೋದು, ಒಂಥರ ಪಳ ಪಳ ಮುಖ ಹೊಳಿತಾನೆ ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಸಹ ಇದೇ ಥರ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತೇಳಿ ಟ್ರೈ ಮಾಡ್ತಾ ಇರ್ತೀವಿ. ಹಾಗಂತೇಳಿ ಸಿಕ್ಕಾಪಟ್ಟೆ ಸೆರಮ್ಸು ಅಥವಾ ಫೇಸ್ ಕ್ರೀಮ್ಸು ಪ್ಯಾಕ್ಸ್ಗಳನ್ನ ನಾವು ಬಳಸ್ತಾ ಹೋದರೆ ಏನಾಗುತ್ತೆ ಅಂದರೆ ನಾವಾಗೆ ನಮ್ಮ ಮುಖಕ್ಕೆ ರ್ಯಾಷಸ್ಸು, ಪಿಗ್ಮೆಂಟೇಷನ್, ಪಿಂಪಲ್ಸ್ಗಳಿಗೆ ನಾವು ಆರತಿ ಮಾಡಿ ಗೆಸ್ಟನ್ನು ಒಳಗೆ ಕರ್ಕೋತೀವಲ್ಲ ಹಾಗೆ ಕರ್ಕೊಂಡೋಗುತ್ತೆ. ಸೊ ಹಾಗಂತೇಳಿ ಅಂದವಾಗಿ ಕಾಣುವಂಥದ್ದು ಯಾರಿಗೆ ಬೇಡ ಹೇಳಿ? ಎಲ್ಲರೂ ಕೂಡ ಚೆನ್ನಾಗಿ ಕಾಣಬೇಕು, ಫಿಲಮ್ ಹೀರೋಯಿನ್ಸ್ ಥರ ಕಾಣಬೇಕು, ಸೆಂಟ್ರ್ ಆಫ್ ಅಟ್ರಾಕ್ಷನ್ ನಾವೇ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕನಂಗೆ ಪ್ರಯತ್ನ ಸಹ ಮಾಡಿರ್ತೀವಿ. ಕೆಲವೊಂದಿಷ್ಟು ಬ್ಯೂಟಿ ಕ್ರೀಮ್ಸ್ಗಳನ್ನ ಬಳಸ್ತಾ ಇರ್ತೀವಿ. ಕೆಲವೊಬ್ಬರಂತೂ ಪ್ರತಿ ತಿಂಗಳು ಸಹ ಸಲೂನಿಗೆ, ಪಾರ್ಲರ್ಗಳಿಗೆ, ಸ್ಪಾಗಳಿಗೆ ಹೋಗ್ತಾ ಇರ್ತಾರೆ. ಫೇಸ್ ಚೆನ್ನಾಗಿ ಕಾಣಬೇಕು, ಹೇರ್ ಚೆನ್ನಾಗಿ ಕಾಣಬೇಕು, ನಾವು ಸಹ ಹೀರೋಯಿನ್ಗಳ ಥರ ಕಾಣಬೇಕು ಅಂತೇಳಿ ಪ್ರಯತ್ನ ಹಾಕ್ತಾನೆ ಇರ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ನಾವು ಕೆಮಿಕಲ್ಸ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ತಾ ಹೋದ ಹಾಗೆ ನಮ್ಮ ಫೇಸ್ಗಳಲ್ಲಿ ರ್ಯಾಷಸ್ ಆಗುತ್ತೆ, ಗುಳ್ಳೆಗಳಾಗುತ್ತೆ, ಪಿಗ್ಮೆಂಟೇಷನ್ ಅಥವಾ ಬಂಗು ಈ ಥರ ಎಲ್ಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ದುಡ್ಡು ಕೊಟ್ಟು ಕ್ರೀಮ್ಗಳನ್ನ ನಾವು ಹಚ್ಕೊಂಡು ನಮ್ಮ ಫೇಸಿಗೆ ನಾವೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಾಗುತ್ತೆ. ಸೊ ಈ ಥರ ಒಂದು ಇಶ್ಯೂಸ್ ಇಲ್ಲದೇ ನಮ್ಮ ಫೇಸ್ ಸಹ ಗ್ಲೋಯಿಂಗ್ ಆಗಬೇಕಂದ್ರೆ ನಾವು ನ್ಯಾಚುರಲಾಗಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ವಿ ಅಂದರೆ ನಮ್ಮ ಸ್ಕಿನ್ ಸಹ ಹೀರೋಯಿನ್ಸ್ಗಳ ಥರ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಏನೇನೆಲ್ಲ ಹೋಮ್ ರೆಮಿಡೀಸ್ನ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇ ರೆಮಿಡಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಗೆಯೇ ಜೇನುತುಪ್ಪ ಹಾಗೆ ಅಲೋವೆರಾನ ಸೇರಿ ನಾವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಅರಿಶಿಣ ಬಂದುಬಿಟ್ಟು 1 ಚಿಟಿಕೆಯಷ್ಟು ತೊಗೊಂಡ್ರೆ ಸಾಕು. ಜೇನುತುಪ್ಪ 1 ಚಮಚದಷ್ಟು, ಹಾಗೆಯೇ ಅಲೋವೆರಾ ಬಂದುಬಿಟ್ಟು ನಿಮಗೆ ಜೆಲ್ ರೂಪದಲ್ಲಿದ್ರೂ ಕೂಡ ನಡೆಯುತ್ತೆ, ಅಥವಾ ನಿಮ್ಮ ಮನೇಲಿ ಅಲೋವೆರಾ ಗಿಡ ಇದೆ ಅಂದರೆ ನೀವು ಅದರಿಂದ ಕೂಡ ಜೆಲ್ನ ತೊಗೊಬೋದು. ಇದು ಮೂರನ್ನು ನಾವು ಪ್ಯಾಕ್ನ ಮಾಡಿಕೊಂಡು ತಣ್ಣೀರಲ್ಲಿ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ಹಚ್ಕೋಬೇಕಾಗತ್ತೆ. ಹಾಗೆಯೇ ಹಚ್ಕೊಂಡು ನಾವು ಸರ್ಕಲ್ ಶೇಪಲ್ಲಿ ಸ್ಕ್ರಬ್ ಮಾಡ್ತಾ ಬರಬೇಕಾಗತ್ತೆ. ಇದನ್ನು ಒಂದು 15ರಿಂದ 20 ನಿಮಿಷ ಬಿಟ್ಟು ನಾವು ಬೆಚ್ಚನ ನೀರಲ್ಲಿ ಮುಖವನ್ನು ತೊಳ್ಕೊಂಡ್ವಿ ಅಂದರೆ ನಮ್ಮ ಸ್ಕಿನ್ನ ಆಟೋಮೆಟಿಕ್ಕಾಗಿ ಗ್ಲೋ ಆಗುತ್ತೆ. ಜೇನುತುಪ್ಪ ನಾವು ಪ್ಯಾಕಲ್ಲಿ ಯೂಸ್ ಮಾಡಿರೋದ್ರಿಂದ ಫೇಸ್ ನಿಮಗೆ ಗ್ಲೋ ಅನಿಸುತ್ತೆ. ಹಾಗೆಯೇ ನೀವು ಪ್ಯಾಕ್ ಜೊತೆಗೆ ಮಿನಿಮಮ್ ಅಂದ್ರೂ ಕೂಡ ದಿನಕ್ಕೆ ಒಂದು 5 ಲೀಟರ್ನಷ್ಟು ನೀರನ್ನ ನೀವು ಕುಡಿಬೇಕಾಗುತ್ತೆ. ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ತ್ವಚೆ ಹೆಚ್ಚಾಗಿ ಹೊಳಪು ಕೊಡುತ್ತೆ, ಹಾಗೆಯೇ ಫೇಸಲ್ಲಿರುವಂತಹ ಡರ್ಟ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಜಸ್ಟ್ ಒಂದು 5 ನಿಮಿಷ ನಾವು ಬಿಸಿಲಿಗೆ ಹೋದರೂ ಕೂಡ ನಮ್ಮ ಫೇಸ್ ಟ್ಯಾನ್ ಆಗುತ್ತೆ. ಸೊ ನಾವು ಸನ್ಸ್ಕ್ರೀನ್ ಲೋಷನ್ಗಳು, SPF ಲೋಷನ್ಗಳನ್ನ ನಾವು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಸಹ ಟ್ಯಾನ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ದಿನಕ್ಕೆ ಕಡಿಮೆ ಆದ್ರೂ ಕೂಡ 2 ಸರ್ತಿ ತಣ್ಣೀರಿಂದ ನಾವು ಫೇಸ್ನ ವಾಶ್ ಮಾಡ್ಕೊತ ಬರಬೇಕು. ಇನ್ನು ಹೀರೋಯಿನ್ಗಳ ಸೀಕ್ರೆಟ್ ಏನು ಅಂದರೆ ಅವರು ಕಡಿಮೆ ಆದರೂ 7 to 8 ಅವರ್ಸ್ ನಿದ್ದೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ನಾವು ನಿದ್ದೆ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಮುಖ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ನಿದ್ದೆಯೂ ಸಹ ನಮ್ಮ ಫೇಸಿನ ಗ್ಲೋಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇನ್ನೊಂದು ರೆಮಿಡಿ ಹೇಳ್ತೀನಿ ನೋಡಿ. ಅರಿಶಿಣ ಹಾಗೆ ಕಡಲೆ ಹಿಟ್ಟು ಹಾಗೆಯೇ ಅದ್ರ ಜೊತೆಗೆ 1 ಚಮಚದಷ್ಟು ಮೊಸರು, ಇದರಿಂದ ಒಂದು ನಾವು ಪ್ಯಾಕನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಅರಿಶಿಣ ಬಂದುಬಿಟ್ಟು 1 ಚಿಟಿಕೆಯಷ್ಟು ತೊಗೊಳ್ಳೋದು, ಹಾಗೆಯೇ ಕಡಲೆ ಹಿಟ್ಟು ಅಥವಾ ಬೇಸನ್ ಬಂದುಬಿಟ್ಟು 2 ಚಮಚದಷ್ಟು, ಮೊಸರು ಬಂದುಬಿಟ್ಟು 1 ಚಮಚದಷ್ಟು. ಇದನ್ನು ನಾವು ಫೇಸ್ ಪ್ಯಾಕ್ ಥರ ಒಂದು ರೆಡಿ ಮಾಡಿಕೊಂಡು ಫೇಸಿಗೆ ಮಾಮೂಲಿ ನಾವು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಸ್ವಲ್ಪ ಹಸಿ ಮಾಡಿ ಫೇಸ್ ಪ್ಯಾಕನ್ನು ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ನಾವು ಇದನ್ನು ಚೆನ್ನಾಗಿ ರಬ್ ಮಾಡಬೇಕಾಗತ್ತೆ. ರಬ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬೇಸನ್ನ ನಾವು ಹಾಕ್ಕೊಳ್ಳೋದ್ರಿಂದ ಫೇಸ್ ಮೇಲಿರುವಂಥ ಅನಗತ್ಯ ಹೇರ್ಗಳು, ಅನ್ವಾಂಟೆಡ್ ಹೇರ್ ಸಹ ಕಿತ್ಕೊಂಡು ಬರುತ್ತೆ. ಈ ಪ್ಯಾಕ್ ಒಳಗೆ ನಾವು ಮೊಸರನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಮೊಸರು ನಮಗೆ ಫೇಸಿಗೆ ಗ್ಲೋನ ಕೊಡುತ್ತೆ, ಹಾಗೆಯೇ ಡೆಡ್ ಸ್ಕಿನ್ ಸೆಲ್ಸ್ನು ಕೂಡ ರಿಮೂವ್ ಮಾಡುತ್ತೆ. ಮತ್ತೊಂದು ಪ್ಯಾಕನ್ನು ಹೇಳ್ತೀನಿ ನೋಡಿ. ಹಸಿ ಹಾಲಿರುತ್ತಲ್ಲ ಅದಕ್ಕೆ ನಾವು ಅರಿಶಿಣ ಮತ್ತು ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ನಾವು ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಇದು ಕೂಡ ಚರ್ಮಕ್ಕೆ ಪಳಪಳ ಅನ್ನುವಂತಹ ಹೊಳಪನ್ನು ಕೊಡುತ್ತೆ. ಹಾಗೆಯೇ ಪಪ್ಪಾಯ ಹಣ್ಣಿರುತ್ತಲ್ಲ, ಪಪ್ಪಾಯ ಹಣ್ಣನ್ನು ಒಂದು 1/4 ಕಪ್ನಷ್ಟು ತೊಗೋಬೇಕಾಗತ್ತೆ. ತುಂಬ ಹಣ್ಣಾಗಿರುತ್ತಲ್ಲ ಅಥವಾ ಗಳ್ತಿದ್ದ ಹಣ್ಣು ಅಂತ ಹೇಳ್ತಾರಲ್ಲ ಅದಿದ್ರೂ ಕೂಡ ನಡೆಯುತ್ತೆ. ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಹಾಕೋಣ. ಹಾಗೆಯೇ ಅವೆರಡೂ ಸಹ ಚೆನ್ನಾಗಿ
ಬ್ಲೆಂಡ್ ಅಥವಾ ಪ್ಯಾಕ್ನ ನಾವು ಮಾಡಿಕೊಂಡು ಫೇಸಿಗೆ ಹಚ್ಕೊಂಡು ಸ್ಕ್ರಬ್ ಮಾಡೋದ್ರಿಂದ ಫೇಸ್ ಕೂಡ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ಹಾಗೆಯೇ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಫ್ರೂಟ್ಸ್ಗಳನ್ನ, ಹಣ್ಣುಗಳನ್ನ, ವೆಜಿಟೇಬಲ್ಸ್ಗಳನ್ನ ತಿನ್ನೋದ್ರಿಂದ ಸಹ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಆರೋಗ್ಯ ಚೆನ್ನಾಗಿದ್ದರೆ ಫೇಸ್ ಸಹ ಪಳಪಳ ಹೊಳೆಯುತ್ತೆ. ಸೊ ಹಾಗಾಗಿ ನಾವು ವಿಟಮಿನ್ ಸಿ ಹೆಚ್ಚಾಗಿರುವಂತಹ ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ನಬೇಕಾಗತ್ತೆ. ವಿಟಮಿನ್ ಸಿ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಆರೆಂಜ್ ಹಾಗೆ ಯೆಲ್ಲೋ ಕಲರ್ ಇರುವಂತಹ ಫ್ರೂಟ್ಸ್ಗಳಲ್ಲಿ, ವೆಜಿಟೇಬಲ್ಸ್ಗಳಲ್ಲಿ ರಿಚ್ ಆಗಿರುತ್ತೆ. ಇದನ್ನೆಲ್ಲ ನಿಮಗೆ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೂ ಕೂಡ ವಿಟಮಿನ್ ಸಿ ಕ್ಯಾಪ್ಸೂಲ್ ಬರುತ್ತೆ, ಗ್ರೀನ್ ಕಲರ್ ಕ್ಯಾಪ್ಸೂಲ್ ಇರುತ್ತೆ. ಅದನ್ನ ನೀವು ತಂದ್ಕೊಂಡು ಪ್ರತಿನಿತ್ಯನೇ ಒಂದು ಕ್ಯಾಪ್ಸೂಲ್ನ ನೀವು 2 ಟೈಮ್ಸ್ ಯೂಸ್ ಮಾಡ್ಬೋದು. ಸ್ವಲ್ಪ ಕಟ್ ಮಾಡಿಕೊಂಡು ಬೆಳಗ್ಗೆ ಮುಖ ಎಲ್ಲ ತೊಳ್ಕೊಂಡು ಆದಮೇಲೆ ಫೇಸಿಗೆ ಅಪ್ಲೈ ಮಾಡ್ಕೊಬೋದು. ಆಮೇಲೆ ಸಂಜೆನೂ ಸಹ ಅದೇ ಥರ ಫೇಸಿಗೆ ನೀವು ಅಪ್ಲೈ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಫೇಸಿಗೆ ಗ್ಲೋ ಬರುತ್ತೆ. ಸೊ ಈ ಥರ ಕೂಡ ನೀವು ವಿಟಮಿನ್ ಸಿ ಕ್ಯಾಪ್ಸೂಲ್ನ ಯೂಸ್ ಮಾಡ್ಬೋದು. ಫೇಸ್ಗಳಲ್ಲಿ ಎರಡೆರಡು ಥರ ಸ್ಕಿನ್ ಟೋನ್ಸ್ಗಳು ಇರುತ್ತೆ. ಹಾಗೆಯೇ ಒಬ್ಬೊಬ್ಬರು ಸ್ಕಿನ್ ಬಂದುಬಿಟ್ಟು ಡ್ರೈ ಇರುತ್ತೆ, ಕೆಲವೊಬ್ರದ್ದು ಆಯಿಲಿ ಇರುತ್ತೆ, ಇನ್ನೊಬ್ಬರು ಮಿಕ್ಸ್ಚರ್ ಸಹ ಇರುತ್ತೆ. ಈಗ ನಾವು ಡ್ರೈ ಸ್ಕಿನ್ ಇದ್ದವ್ರಿಗೆ ಹೇಗಾಗುತ್ತೆ ಅಂದರೆ ನಾವು ಎಷ್ಟೇ ಒಂದು ಕ್ರೀಮ್ಸ್ಗಳನ್ನ ಯೂಸ್ ಮಾಡಿದರೂ ಸಹ ನಮ್ಮ ಸ್ಕಿನ್ ಯಾವಾಗಲೂ ಕೂಡ ಡ್ರೈ ಅನಿಸ್ತಾ ಇರುತ್ತೆ. ಸೊ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿದ್ದರೆ ಮಾತ್ರ ನಮ್ಮ ಸ್ಕಿನ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ನಮ್ಮ ಸ್ಕಿನ್ ಮಾಯ್ಶ್ಚರೈಸರ್ ಕಾಣೋದಕ್ಕೆ ಹಾಗೆಯೇ ಹೈಡ್ರೇಟ್ ಆಗಿರೋದಕ್ಕೆ 2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ನಾವು ಹಚ್ಕೋತಾ ಬರಬೇಕಾಗತ್ತೆ. ಅಲೋವೆರಾ ಜೆಲ್ಲಿನ ಕ್ರೀಮ್ ಆದರೂ ಕೂಡ ನಡೆಯುತ್ತೆ, ಅಥವಾ ನಿಮಗೆ ಮನೆಯಲ್ಲಿ ಅಲೋವೆರಾ ಅವೈಲೇಬಲ್ ಇದೆ ಅಂದರೆ ಅದನ್ನು ಕೂಡ ನೀವು ದಿನನಿತ್ಯ ಹಚ್ಕೊತಾ ಬರ್ಬೋದು. ಸ್ಕ್ರಬ್ ಮಾಡ್ಕೊತಾ ಬರೋದ್ರಿಂದ ಪಿಗ್ಮೆಂಟೇಷನ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆಫ್ಟರ್ 30 ಸಣ್ಣದಾಗಿ ಪಿಗ್ಮೆಂಟೇಷನ್ ಎಲ್ರಿಗೂ ಸಹ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಪಿಗ್ಮೆಂಟೇಷನ್ ರಿಮೂವ್ ಆಗಬೇಕಂದ್ರೂ ಕೂಡ ನಾವು ಎಲೋವೆರಾವನ್ನು ವಾರದಲ್ಲಿ 2 ಸಲನಾದರೂ ನಾವು ಬಳಸೋದ್ರಿಂದ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಎಲೋವೆರಾ ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಸಹ ಚೆನ್ನಾಗಿ ಗ್ಲೋ ಬರುತ್ತೆ. ಇವಿಷ್ಟು ಟಿಪ್ಸ್ಗಳನ್ನ ನಾವು ವೀಕ್ಲಿ 2 ಟೈಮ್ಸ್ ನಾವು ಅಪ್ಲಿಕೇಬಲ್ ಮಾಡ್ಕೊಳ್ಳೋದ್ರಿಂದ, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಸಹ ಹೀರೋಯಿನ್ಗಳ ಥರ ಪಳ ಹೊಳೆಯುತ್ತೆ. ಫೇಸ್ ಸ್ಕಿನ್ ಟೈಟ್ ಆಗಲಿಕ್ಕೆ ನಿಮಗೊಂದು ಟಿಪ್ಪನ್ನು ಹೇಳ್ತೀನಿ. ಒಂದು ಬೌಲಿಗೆ ತಣ್ಣೀರನ್ನ ತಗೊಂಡು ಅದಕ್ಕೆ ಐಸ್ ಕ್ಯೂಬನ್ನು ಹಾಕಿ ಒಂದು 5ರಿಂದ 10 ನಿಮಿಷದಲ್ಲಿ ನಮ್ಮ ಮುಖವನ್ನು ತಣ್ಣೀರಲ್ಲಿ ಅದ್ದಬೇಕಾಗತ್ತೆ. ಇದೇ ಥರ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಹೋಲ್ ಸಹ ಮುಚ್ಕೋತಾ ಬರುತ್ತೆ. ಹಾಗೆಯೇ ಮುಖನೂ ಕೂಡ ಟೈಟ್ ಆಗುತ್ತೆ, ಚರ್ಮ ಟೈಟ್ ಆಗುತ್ತೆ. ಸೊ ಇವೆಲ್ಲ ನಾವು ಪ್ಯಾಕ್ಗಳನ್ನ ರಿಮೂವ್ ಮಾಡಬೇಕಾದ್ರೆ ಆದಷ್ಟು ಉಗುರು ಬೆಚ್ಚಗಿನ ನೀರನ್ನೇ ನಾವು ಬಳಸಬೇಕಾಗತ್ತೆ. ನಾನು ಹೇಳಿರುವಂತಹ ಪ್ಯಾಕ್ಗಳನ್ನ ವಾರದಲ್ಲಿ 2 ಸಲ ನೀವು ಬಳಸ್ತಾ ಬಂದ್ರಿ ಅಂತ ಅಂದರೆ ನಿಮ್ಮ ಫೇಸ್ ಕ್ಲಿಯರಾಗಿ ಗ್ಲೋ ಆಗುತ್ತೆ. ಹಾಗೆಯೇ ಫೇಸಲ್ಲಿ ಯಾವುದೇ ಥರ ಇಶ್ಯೂಸ್ ಸಹ ಕಾಣೋದಿಲ್ಲ. ಸೊ ಇವತ್ತು ನಾನು ಕೊಟ್ಟಿರುವಂತಹ ರೆಮಿಡೀಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ಮೊದಲನೇದಾಗಿ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.